ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ನಮ್ಮ ಸರ್ಕಾರಿ ವಿಮೆ ಯೋಜನೆಗಳಾದಂಥ ಯಶಸ್ವಿನಿ ಆರೋಗ್ಯ ಕಾರ್ಡ್ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ನಮ್ಮ ಹತ್ರ ಇದ್ದರೆ ನಾವು ಕಂಪ್ಲೀಟ್ ಸೇಫ್ ಆಗಿರ್ತೀವ. ನಮಗೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳ ಇನ್ಶೂರೆನ್ಸ್ ಅವಶ್ಯಕತೆ ಇದೆಯಾ? ಸೊ ನಾವು ಇದಕ್ಕೆ ಮಾಡಿಸ್ಬೇಕು. ನಮ್ಮ ಸರ್ಕಾರಿ ವಿಮಾ ಯೋಜನೆಗೂ ಮತ್ತು ಈ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಿಗೂ ಇರುವಂಥ ಅಸಲಿ ವ್ಯತ್ಯಾಸಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನಮ್ಮ ದೇಶದಲ್ಲಿ ತುಂಬ ಜನ ಒಂದು ದೊಡ್ಡ ಕನ್ಫ್ಯೂಷನಲ್ಲಿದ್ದಾರೆ. ಒಂದು ಕಡೆ ಸರ್ಕಾರಿ ವಿಮೆ ಯೋಜನೆಗಳಾದಂಥ ಆಯುಷ್ಮಾನ್ ಹೆಲ್ತ್ ಕಾರ್ಡು ಮತ್ತು ಯಶಸ್ವಿನಿ ಹೆಲ್ತ್ ಕಾರ್ಡು, ಇನ್ನೊಂದು ಕಡೆ ಖಾಸಗಿ ರಿಟೇಲ್ ಇನ್ಶೂರೆನ್ಸ್ ಕಂಪನಿಗಳು. ಸೊ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ನಮ್ಮ ಹತ್ರ ಸರ್ಕಾರಿ ಯೋಜನೆಗಳು, ಸರ್ಕಾರಿ ವಿಮಾ ಪಾಲಿಸಿಗಳು ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ, ನಾನು ಇದಕ್ಕೆ ಸುಮ್ಮನೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸನ್ನು ತಿಂಗಳ ಅಥವಾ 6 ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ಕಟ್ಟುವಂಥ ಪ್ರೀಮಿಯಮ್ನ ಕಟ್ಟಿ ಇದಕ್ಕೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸನ್ನು ನಾನು ಮಾಡಿಸ್ಬೇಕು, ಅವಶ್ಯಕತೆ ಇಲ್ಲ, ನನ್ನ ಹತ್ರ ಸರ್ಕಾರಿ ಕಾರ್ಡ್ಗಳಿದ್ದಾವೆ, ಇದೇ ಸಾಕು ನನಗೆ ಅಂತೇಳಿ ಆರಾಮಾಗಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ನೀವು ಸರ್ಕಾರಿ ವಿಮೆ ಯೋಜನೆನ ನಂಬ್ಕೊತಾ ಕೂತ್ಕೊಂಡ್ರೆ ನಿಮ್ಮ ಎಮರ್ಜೆನ್ಸಿ ಟೈಮ್ನಲ್ಲಿ ನಿಮ್ಮ ಕಂಪ್ಲೀಟ್ ಜೀವಮಾನದ ಸೇವಿಂಗ್ಸನ್ನು ಖಾಲಿ ಮಾಡಿಕೊಂಡು ಕೂತ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಸರ್ಕಾರಿ ವಿಮೆ ಯೋಜನೆಗಳು ಮತ್ತು ಈ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ಗೂ ಇರುವಂಥ ವ್ಯತ್ಯಾಸಗಳೇನು, ಇದರಲ್ಲಿ ಯಾವುದು ಬೆಟರ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊನೆವರೆಗೂ. ಹಾಗೆ ಹೊಸಬ್ರು ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಶಸ್ವಿನಿ ಯೋಜನೆ ಕನ್ನಡಿಗರ ಸಂಜೀವಿನಿ. ಸ್ನೇಹಿತರೆ, ಈ ಯೋಜನೆ ಕರ್ನಾಟಕದಲ್ಲಿ 2003ರಲ್ಲಿ ಜಾರಿಗೆ ಬಂತು, ಮಧ್ಯದಲ್ಲಿ ನಿಂತೋಯ್ತು, ಮತ್ತೆ 2022ರಲ್ಲಿ ಮರುಚಾಲನೆ ಆಯಿತು. ಈ ಯಶಸ್ವಿನಿ ಯೋಜನೆ ನಿಜವಾಗಲೂ ಕನ್ನಡಿಗರ ಪಾಲಿಗೆ ಸಂಜೀವಿನಿ, ಗ್ರಾಮೀಣ ಭಾಗದ ಜನರಿಗೆ ಮತ್ತು ಕನ್ನಡಿಗರಿಗೆ ತುಂಬ ಸಹಾಯ ಆಗಿದೆ, ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆ. ಈ ಒಂದು ಯೋಜನೆ ಯಾರ್ಯಾರಿಗೆ ಲಭ್ಯವಿದೆ ಅಂತ ಹೇಳೋದಾದರೆ, ಇದು ಕೇವಲ ರೈತರಿಗೆ ಮಾತ್ರ ಅಲ್ಲ, ರಿಜಿಸ್ಟರ್ಡ್ ಕೋಆಪರೇಟಿವ್ ಸಂಘದ ಮೆಂಬರ್ ಆಗಿದ್ದರೆ ಈ ಕಾರ್ಡ್ ಲಭ್ಯ ಇರುತ್ತೆ. ಹಾಗೆ ಮೀನುಗಾರರಿಗೆ, ನೇಕಾರರಿಗೆ ಮತ್ತು ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಿಗೆ, ನಗರ ಮತ್ತು ಗ್ರಾಮೀಣ ಪ್ರದೇಶದ ಸಹಕಾರ ಸಂಘದ ಸದಸ್ಯರುಗಳಿಗೆ ಈ ಕಾರ್ಡ್ ಲಭ್ಯ ಇರುತ್ತೆ. ಹೀಗೆ ಲಕ್ಷಾಂತರ ಜನರಿಗೆ ಈ ಕಾರ್ಡ್ನ ಸೌಲಭ್ಯ ಇದೆ. ಜೊತೆಗೆ ಈ ಒಂದು ಯೋಜನೆಯಲ್ಲಿ ನಿಮ್ಮ ಇಡೀ ಫ್ಯಾಮಿಲಿಯನ್ನೇ ನೀವು ಸೇರಿಸ್ಬೋದು. ಯಾರ್ಯಾರು ಅಂತಂದರೆ ಗಂಡ, ಹೆಂಡತಿ, ಮಕ್ಕಳು ಮತ್ತು ಅಪ್ಪ ಅಮ್ಮ ಈ ಒಂದು ಯೋಜನೆಯಲ್ಲಿ ಸೇರಿಸ್ಬೋದು. ಮತ್ತು ಈ ಯೋಜನೆಯಲ್ಲಿ ಯಾವುದೇ ರೀತಿಯ ವಯಸ್ಸಿನ ಮಿತಿ ಇರೋದಿಲ್ಲ ಸ್ನೇಹಿತರೆ. ಇದರ ಪ್ರೀಮಿಯಂ ಎಷ್ಟಿರುತ್ತೆ ಅಂತಂದರೆ, ಗ್ರಾಮೀಣ ಪ್ರದೇಶದ 4 ಜನರ ಒಂದು ಕುಟುಂಬಕ್ಕೆ 500 ರೂಪೀಸ್ ಇರುತ್ತೆ ಪರ್ ಇಯರ್ಗೆ. ಹಾಗೆ ನಗರ ಪ್ರದೇಶದ 4 ಜನರ ಒಂದು ಕುಟುಂಬಕ್ಕೆ 1000 ರೂಪೀಸ್ ಇರುತ್ತೆ ಪರ್ ಇಯರ್ಗೆ. ಅದೇ SC/ST ಕೆಟಗರಿ ಆಗಿದ್ದರೆ ನಿಮಗೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಇದರ ಕಂಪ್ಲೀಟ್ ಪ್ರೀಮಿಯಮ್ನ ಸರ್ಕಾರವೇ ಭರಿಸುತ್ತೆ, ಯಾವುದೇ ಥರ ವೆಚ್ಚ ಇರೋದಿಲ್ಲ, ಕಂಪ್ಲೀಟ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಕೇವಲ 500 ರೂಪಾಯಿಗೆ ಇಡೀ ಫ್ಯಾಮಿಲಿ ಕವರೇಜ್ ಆಗುತ್ತೆ ಅಂತಂದರೆ ನಿಜವಾಗ್ಲೂ ಇದು ಒಂದು ಒಳ್ಳೆಯ ವಿಚಾರ. ಕೆಲವೊಂದು ಕೆಟಗರಿಗಳಲ್ಲಿ ಫ್ರೀ ಆಫ್ ಕಾಸ್ಟಾಗಿ, ಅಂದರೆ SC/ST ಕೆಟಗರಿಯಲ್ಲಿ ಫ್ರೀ ಆಫ್ ಕಾಸ್ಟಾಗಿ ಈ ಒಂದು ಯೋಜನೆ ಸಿಗುತ್ತೆ ಅಂದರೆ ನಿಜವಾಗ್ಲೂ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಏನೆಲ್ಲ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ಅಂತ ಅಂದರೆ, ಸುಮಾರು 1600ಕ್ಕೂ ಅಧಿಕ ಬಗೆಯ ಸರ್ಜರಿಗಳನ್ನ ನಾವು ಇಲ್ಲಿ ಮಾಡಿಸ್ಕೋಬೋದು ಫ್ರೀ ಆಫ್ ಕಾಸ್ಟ್ ಕ್ಯಾಶ್ಲೆಸ್ ಆಗಿ. ಹಾಗೆ 700ರಿಂದ 800 ನೆಟ್ವರ್ಕ್ ಹಾಸ್ಪಿಟಲ್ಗಳಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ. ನೀವು ಫ್ರೀಯಾಗಿ ಕ್ಯಾಶ್ಲೆಸ್ ಆಗಿ ಸರ್ಜರಿನ ಮಾಡಿಸ್ಕೊಂಡು ಬರ್ಬೋದು. ನಿಜವಾಗ್ಲೂ ಇದು ಬಡವರ ಪಾಲಿಗೆ ಒಂದು ಒಳ್ಳೆಯ ವರದಾನ ಆಗಿದೆ ಸ್ನೇಹಿತರೆ ಈ ಒಂದು ಯೋಜನೆ. ಆದರೆ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಸಿಟಿಲಿ ಬದುಕ್ತಿರೋವಂಥವ್ರು, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಈ ಒಂದು ಯಶಸ್ವಿನಿ ಕಾರ್ಡು ಕಂಪ್ಲೀಟ್ ಸೇಫ್ ಮಾಡುತ್ತಾ, 100% ಕವರೇಜ್ ಆಗುತ್ತಾ ಅಂತ ಕೇಳೋದಾದರೆ ಆನ್ಸರ್ ನೋ ಸ್ನೇಹಿತರೆ. ಕಂಪ್ಲೀಟಾಗಿ ನಾವು ಸೇವ್ ಆಗೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಹೆಚ್ಚಿನ ಕವರೇಜ್ಗೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕಡೆ ಹೋಗಲೇಬೇಕಾಗುತ್ತೆ. ಅದು ಅವಶ್ಯಕತೆ ಇದ್ದೇ ಇದೆ, ಬೇಕೇ ಬೇಕು. ಹಾಗಂತ ನಾವು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ನೋಡೋದಾದರೆ ಸಾಕಷ್ಟು ಪಾಲಿಸಿಗಳಿವೆ, ಮಾರ್ಕೆಟ್ನಲ್ಲಿ ಸಾವಿರಾರು ಪಾಲಿಸಿಗಳಿವೆ. ಆದರೆ ನಾವು ಸರಿಯಾದ ಪಾಲಿಸಿಯನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ HDFC ಇದೆ, ICICI ಇದೆ, ನೀವಿಯಾ ಇದೆ, ಆ್ಯಕ್ವೋ ಇದೆ, ಇದೇ ಥರ ತುಂಬ ಸಾವಿರಾರು ಪಾಲಿಸಿಗಳಿವೆ. ಸೊ ಒಳ್ಳೆಯ ಒಂದು ಪಾಲಿಸಿನ ನಾವು ಬೆಸ್ಟ್ ಚೂಸ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಅಂದರೆ, ಯಾವ ಪಾಲಿಸಿಯಲ್ಲಿ ನೆಟ್ವರ್ಕ್ ಹಾಸ್ಪಿಟಲ್ಗಳು ಜಾಸ್ತಿ ಇದ್ದಾವೆ, ಹಾಗೆ ಕ್ಲೈಮ್ ಸೆಟಲ್ಮೆಂಟ್ ಹಿಸ್ಟ್ರಿ ಯಾವ ಥರ ಇದೆ, ಯಾವ ರೀತಿ ಚೆನ್ನಾಗಿ ಮಾಡಿಕೊಡ್ತಾರೆ,
ಇದನ್ನೆಲ್ಲ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ಇದನ್ನೆಲ್ಲ ನೋಡಿಬಿಟ್ಟು ಒಂದು ಬೆಸ್ಟ್ ಪಾಲಿಸಿಯನ್ನು ನಾವು ಚೂಸ್ ಮಾಡಬೇಕಾಗುತ್ತೆ. ಹಾಗೆ ತುಂಬ ಜನಕ್ಕೆ ಹೇಗೆ ಕ್ಲೈಮ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಯಶಸ್ವಿನಿ ಮತ್ತು ರಿಟೇಲ್ ಇನ್ಶೂರೆನ್ಸ್ನ ಅಸಲಿ ವ್ಯತ್ಯಾಸ ಏನು ಅಂತ ನೋಡೋದಾದರೆ ಸ್ನೇಹಿತರೆ, ಅಂದರೆ ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ನ ಮತ್ತು ಯಶಸ್ವಿನಿ ಅಸಲಿ ವ್ಯತ್ಯಾಸ ಏನು ಅಂತ ನಾವು ನೋಡೋದಾದರೆ, ನಮಗೆ ಯಶಸ್ವಿನಿ ಸರ್ಕಾರಿ ವಿಮೆ ಯೋಜನೆ ಅಂತ ಯಶಸ್ವಿನಿಯಲ್ಲಿ ಕೇವಲ 5 ಲಕ್ಷ ಇರುತ್ತೆ ವರ್ಷಕ್ಕೆ ಪ್ರೀಮಿಯಂ ಕವರೇಜು. ಆದರೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮಗೆ 5 ಲಕ್ಷದಿಂದ ಹಿಡಿದು 10, 15, 20 ಅಪ್ ಟು 1 crore ನಮಗೆ ಕವರೇಜ್ ಇರುತ್ತೆ ವರ್ಷಕ್ಕೆ. ಸೊ ನೋಡಿ ಸ್ನೇಹಿತರೆ, ಎಕ್ಸಾಂಪಲ್ಲು ನೀವೊಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿಸ್ತೀರಾ ಅಂದರೆ ಒಂದು ಒಳ್ಳೊಳ್ಳೆ ಹಾಸ್ಪಿಟಲಲ್ಲಿ, ಹೈಟೆಕ್ ಹಾಸ್ಪಿಟಲಲ್ಲಿ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಒಂದು ಒಳ್ಳೆ ಟ್ರೀಟ್ಮೆಂಟ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂದರೆ ಸುಮಾರು 10 ರಿಂದ 25 ಲಕ್ಷದವರೆಗೂ ಖರ್ಚಾಗೋದು ಇರುತ್ತೆ. ಹಾಗೆ ಹಾರ್ಟ್ ಸರ್ಜರಿ ಮಾಡಿಸ್ತೀರಾ ಅಂದರೆ ಒಂದು ಒಳ್ಳೆ ಹಾಸ್ಪಿಟಲಲ್ಲಿ ಒಂದು 10 ಲಕ್ಷ ಖರ್ಚಾಗ್ಬೋದು. ಹಾಗೆ ಆರ್ಗಾನ್ ಟ್ರಾನ್ಸ್ಪ್ಲಾಂಟ್ ಏನಾದ್ರು ಮಾಡಿಸ್ತೀರಾ ಅಂತ ಅಂದರೆ 15 ರಿಂದ 30 ಲಕ್ಷದವರೆಗೂ ಖರ್ಚಾಗ್ಬೋದು. ಅದೇ ರೀತಿ ICUನಲ್ಲಿ ಸ್ಟೇ ಆಗೋದಾದರೆ ವಾರಕ್ಕೆ ಒಂದು 3 ಲಕ್ಷ ಖರ್ಚಾಗ್ಬೋದು ಒಳ್ಳೊಳ್ಳೆ ಹೈಟೆಕ್ ಹಾಸ್ಪಿಟಲ್ಗಳಲ್ಲಿ. ಸೊ ಈ ಥರ ಎಲ್ಲ ಖರ್ಚುಗಳಿರುತ್ತೆ ಸ್ನೇಹಿತರೆ, ಇದೆಲ್ಲ ನಾವು ನೋಡಬೇಕಾಗುತ್ತೆ. ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಫ್ರೀ ಆಗ್ಬೋದು ಟ್ರೀಟ್ಮೆಂಟು, ಹಾಗೆ ಇನ್ನು ಕೆಲವು ಹಾಸ್ಪಿಟಲ್ಗಳಲ್ಲಿ ಕಡಿಮೆ ಆಗ್ಬೋದು ಖರ್ಚು. ಇನ್ನು ಕೆಲವು ಹಾಸ್ಪಿಟಲ್ಗಳಲ್ಲಿ ಇತ್ಲಾಗೆ ಪೂರ್ತಿ ಪ್ರೈವೇಟು ಅಲ್ಲ, ಪೂರ್ತಿ ಗೌರ್ಮೆಂಟು ಅಲ್ಲ, ಒಂಥರ ಸೆಮಿ ಗೌರ್ಮೆಂಟ್ ಥರ ಆ ಥರ ಕೆಲವೊಂದು ಹಾಸ್ಪಿಟಲ್ಗಳಿದ್ದಾವೆ. ಸೊ ಇದೆಲ್ಲ ಯಾಕೆ ತಲೆನೋವು ಸ್ನೇಹಿತರೆ, ನಾವು ಬೆಟರು ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಬೆಟರು. ಇದರಲ್ಲಿ ನಮಗೆ ಇಷ್ಟ ಬಂದ ಒಂದು ಪಾಲಿಸಿನ ನಾವು ಚೂಸ್ ಮಾಡ್ಬೋದು. ಇದರಲ್ಲಿ ನಮಗೆ 5 ರಿಂದ 10, 15, 20 ಅಪ್ ಟು 1 ಕೋಟಿವರೆಗೆ ಕವರೇಜ್ ಇರುತ್ತೆ. ಸೊ ಇದರಲ್ಲಿ ಯಾವುದು ಬೆಸ್ಟ್ ಇದೆ ಅದನ್ನು ನಾವು ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ಆವಾಗ ನಮಗೆ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಒದ್ದಾಡೋವಂಥ ಪರಿಸ್ಥಿತಿ ಇರೋದಿಲ್ಲ. ಹಾಗೆ ವೈದ್ಯಕೀಯ ಹಣದುಬ್ಬರ ಎಷ್ಟೇ ಇದ್ದರೂ ಕೂಡ ನಮ್ಮ ಹತ್ರ ಒಂದು 25 ಲಕ್ಷ, 50 ಲಕ್ಷ ಅಥವಾ 1 ಕೋಟಿ ಇನ್ಶೂರೆನ್ಸ್ ಪಾಲಿಸಿ ಇದ್ದರೆ ನಾವು ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಕೋಪ್ ಆಫ್ ಟ್ರೀಟ್ಮೆಂಟ್ ಸ್ನೇಹಿತರೆ, ಈ ಸರ್ಕಾರಿ ವಿಮಾ ಯೋಜನೆಯಲ್ಲಿ ಯಶಸ್ವಿನಿ ಕಾರ್ಡಲ್ಲಿ ಅಥವಾ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನಲ್ಲಿ ನಮ್ಮ ಒಂದು ಸರ್ಜರಿ ಆದರೆ ಮಾತ್ರ, ಆಪ್ರೇಷನ್ ಆದರೆ ಮಾತ್ರ ನಮಗೆ ದುಡ್ಡು ಸಿಗುತ್ತೆ, ಕವರ್ ಆಗುತ್ತೆ. ಅದೇ ಟೈಫಾಯ್ಡು, ಮಲೇರಿಯಾ, ಡೆಂಗ್ಯೂ ಅಂತ ಕಾಯಿಲೆಗಳಿಗೆ ಈ ಒಂದು ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ. ಅದೇ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ನಾವು ಮಾಡಿಸಿದ್ದೇ ಆದರೆ ನಮಗೆ ಸರ್ಜರಿ ಆಗದೆ ಹೋಗಲಿ ಅಥವಾ ಇಂದ ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡ್ ಅಂತ ಕಾಯಿಲೆಗಳಿಗೂ ಕೂಡ ಇದು ಕವರ್ ಆಗುತ್ತೆ. ಒಂಥರ ನಾವು ಸೇಫ್ ಆಗಿರ್ತೀವಿ ಸ್ನೇಹಿತರೆ. ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಅಂದರೆ ಸ್ನೇಹಿತರೆ, ಸರ್ಕಾರಿ ವಿಮೆ ಯೋಜನೆಯಲ್ಲಿ ನೀವು ಹಾಸ್ಪಿಟಲ್ಗೆ ಸೇರೋಕ್ಕಿಂತ ಮುಂಚೆ ಮಾಡಿಸೋವಂಥ ಕೆಲವೊಂದು ಟೆಸ್ಟ್ಗಳು, MRI ಸ್ಕ್ಯಾನು, CT ಸ್ಕ್ಯಾನು, ECG, ಎಕ್ಸ್ರೇ, ಹಾಗೆ ಬ್ಲಡ್ ಟೆಸ್ಟು, ಈ ಥರ ಎಕ್ಸೆಟ್ರಾ ತುಂಬ ಥರ ಟೆಸ್ಟ್ಗಳನ್ನ ಮಾಡ್ತಿರ್ತೀರ. ಈ ಟೆಸ್ಟ್ಗಳಿಗೆ 1000 ರೂಪಾಯಿನ ಖರ್ಚು ಮಾಡಿರ್ತೀರ. ಸೊ ಈ ಎಲ್ಲ ಖರ್ಚುಗಳಿಗೆ ಈ ಒಂದು ಸರ್ಕಾರಿ ವಿಮೆ ಯೋಜನೆಯಲ್ಲಿ ಕವರ್ ಆಗೋದಿಲ್ಲ. ಇದೆಲ್ಲ ನಿಮ್ಮ ಕೈಯಿಂದನೇ ಕಾಸು ಹಾಕ್ಬಿಟ್ಟು ನೀವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಹಾಗೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ನಂತರ ಅವ್ರು ಕೊಡುವಂಥ ಮೆಡಿಷನ್ಗಳು, ಟ್ಯಾಬ್ಲೆಟ್ಗಳು ಮತ್ತು ಅವರು ಫಾಲೋ ಅಪ್ ಚೆಕಪ್ ಏನು ಹೇಳಿರ್ತಾರಲ್ಲ ಅದಕ್ಕೆಲ್ಲ ಕೂಡ ನೀವೇ ಕೈಯಿಂದ ಹಣವನ್ನು ಹಾಕಿ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಇದು ಯಾವುದು ಕೂಡ ಈ ಒಂದು ಸರ್ಕಾರಿ ವಿಮೆ ಪಾಲಿಸಿಯಲ್ಲಿ ಕವರ್ ಆಗೋದಿಲ್ಲ. ಅದೇ ನಮ್ಮದೇ ಆದಂಥ ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡನ್ನು ನಾವು ಮಾಡಿಸ್ಕೊಂಡಿದ್ದೆ ಆದರೆ ನಮಗೆ ಹಾಸ್ಪಿಟಲ್ ಸೇರೋ ಮುಂಚೆ ಮಾಡೋವಂಥ ಟೆಸ್ಟ್ಗಳೆಲ್ಲ ಕವರ್ ಆಗುತ್ತೆ, ಅದಕ್ಕೆಲ್ಲ ರೀಫಂಡ್ ಸಿಗುತ್ತೆ. ಹಾಗೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ 180 ದಿನಗಳ ಕಾಲ ಅಂದರೆ 6 ತಿಂಗಳವರೆಗೂ ಅವ್ರೇನು ಮೆಡಿಷನ್ಸನ್ನು ಬರ್ಕೊಟ್ಟಿರ್ತಾರೋ, ಹಾಗೆ ಫಾಲೋ ಅಪ್ಪು ಚೆಕಪ್ ಏನು ಹೇಳಿರ್ತಾರೋ, ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲದೂ ಕೂಡ ನಮಗೆ ರೀಫಂಡ್ ಆಗುತ್ತೆ ಸ್ನೇಹಿತರೆ. ಇಂಥ ಒಂದು ಬೆನಿಫಿಟ್ ನಮಗೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಸಿಗುತ್ತೆ. ಈ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ನೀವು ಹಾಸ್ಪಿಟಲ್ ಇದ್ದಾಗ ಆಗುವಂಥ ಬಿಲ್ಲು ಅದು ಕ್ಯಾಶ್ಲೆಸ್ ಆಗಿಬಿಡುತ್ತೆ. ಅದೇ ರೀತಿ ಆ್ಯಂಬುಲೆನ್ಸ್ ಚಾರ್ಜು, ಡೇ ಕೇರ್ ಟ್ರೀಟ್ಮೆಂಟ್ ಅಂದರೆ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗದಲೇ ಹೋಗಿ ಬಂದು ನೀವು ಟ್ರೀಟ್ಮೆಂಟು ಮತ್ತು ಚೆಕಪ್ಗಳನ್ನ ಮಾಡಿಸ್ಕೋಬೋದು. ಇದೆಲ್ಲ ಕೂಡ ಕೆಲವೊಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ನಲ್ಲೇ ಪಾಲಿಸಿಯಲ್ಲಿ ಕವರ್ ಆಗುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಇದರಲ್ಲಿ ಅನುಮಾನ ಬೇಡ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಹಾಸ್ಪಿಟಲ್ ಆ್ಯಂಡ್ ರೂಮ್ ಚಾಯ್ಸ್ ನೋಡಿ ಸ್ನೇಹಿತರೆ, ನಮ್ಮ ಈ ಸರ್ಕಾರಿ ವಿಮೆ ಯೋಜನೆ ಯಶಸ್ವಿನಿ ಕಾರ್ಡ್ ಆಗಿರ್ಬೋದು ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ನಲ್ಲಿ ಇರೋರು ಕೇವಲ ಜನರಲ್ ವಾರ್ಡ್ನಲ್ಲಿ ಮಾತ್ರ ಟ್ರೀಟ್ಮೆಂಟ್ ತೊಗೋಬೋದಾಗಿದೆ. ಅವರಿಗೆ ಯಾವುದೇ ರೀತಿ ಪ್ರೈವೇಟ್ AC ರೂಮ್ನ ಕೊಡೋದಿಲ್ಲ. ಅದೇನಾದರೂ ಬೇಕು ಅಂತಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಿ AC ರೂಮ್, ಪ್ರೈವೇಟ್ ರೂಮನ್ನು ನಾವು ಟ್ರೀಟ್ಮೆಂಟಿಗೆ ತೊಗೊಳ್ಬೇಕಾಗುತ್ತೆ. ಈ ಒಂದು ಯೋಜನೆಯಲ್ಲಿ ಅದು ಬರೋದಿಲ್ಲ. ಹಾಗೆ ನಮ್ಮ ಬೆಂಗಳೂರು, ಮೈಸೂರು ಅಂತ ಮಹಾನಗರಗಳಲ್ಲಿ ಹೈಟೆಕ್ ಹಾಸ್ಪಿಟಲ್ಗಳು ಈ ಒಂದು ಯಶಸ್ವಿನಿ ಕಾರ್ಡ್ ನೆಟ್ವರ್ಕ್ ಅಂಡರಲ್ಲಿ ಯಾವುದು ಬರೋದಿಲ್ಲ. ಯಾಕಂತಂದರೆ ಈ ಸರ್ಕಾರಿ ಯೋಜನೆಯ ಪಾಲಿಸಿ ತುಂಬ ಕಡಿಮೆ ಅಮೌಂಟ್ ಆಗಿರುತ್ತೆ. ಸೊ ಹಂಗಾಗಿ ಈ ಒಂದು ಫೆಸಿಲಿಟಿನ ಆ ಹಾಸ್ಪಿಟ್ಲ್ಗಳು ಕೊಡೋದಿಲ್ಲ.
ಆದರೆ ಅದೇ ನಿಮ್ಮದೇ ಆದ ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ನೀವು ಮಾಡಿಸಿದ್ದೇ ಆದರೆ ನೀವು ಒಂದು ಮಲ್ಟಿ ಸ್ಪೆಷಾಲಿಟಿ ಅಂದರೆ ನಿಮ್ಮ ಒಂದು ಪಾಲಿಸಿಯ ನೆಟ್ವರ್ಕ್ ಅಂಡರಲ್ಲಿ ಯಾವ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಬರ್ತವೋ ಆ ಒಂದು ಹೈಟೆಕ್ ಹಾಸ್ಪಿಟಲ್ಗಳಲ್ಲಿ ನೀವು ಒಂದು ಸ್ಪೆಷಲ್ ಟ್ರೀಟ್ಮೆಂಟನ್ನು ಮತ್ತು ಒಂದು ಪ್ರೈವೇಟ್ ರೂಮಲ್ಲಿ ನೀವೊಂದು ಒಳ್ಳೆ ಟ್ರೀಟ್ಮೆಂಟನ್ನು ನೀವು ಪಡೆದುಕೊಳ್ಬೋದು. ಅದರ ಒಂದು ಕಂಪ್ಲೀಟ್ ವೆಚ್ಚವನ್ನು ಆ ಒಂದು ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಹಾಗೆ ನೀವು AC ಪ್ರೈವೇಟ್ ರೂಮಲ್ಲೂ ಕೂಡ ಒಂದು ಒಳ್ಳೆ ಟ್ರೀಟ್ಮೆಂಟ್ನ ಪಡೆದುಕೊಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ನಾವು ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳೇಬೇಕಾಗಿದೆ. ಇದು ಅನಿವಾರ್ಯತೆ, ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕೂಡ ಇದನ್ನು ಮಾಡಿಸಿ. ರೀಟೇಲ್ ವಿಮೆಯ ಬ್ರಹ್ಮಾಸ್ತ್ರಗಳು. ಮೊದಲನೇದು ನೋ ಕ್ಲೈಮ್ ಬೋನಸ್, NCB. ನೋ ಕ್ಲೈಮ್ ಬೋನಸ್ ಅಂತ ಅಂದರೆ ಸ್ನೇಹಿತರೆ, ನೀವು ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸಿದ್ದೀರಾ, ವರ್ಷ ಪೂರ್ತಿ ಪ್ರೀಮಿಯಮ್ನ ಕಟ್ಟಿದ್ದೀರಾ, ನಿಮಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ತೊಂದರೆ ಆಗಿಲ್ಲ, ಹಾಸ್ಪಿಟಲೈಸ್ ಆಗಿಲ್ಲ. ಸೊ ಆವಾಗ ನಿಮಗೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ ಬೋನಸನ್ನು ಕೊಡ್ತಾರೆ. ಯಾವ ರೀತಿ ಅಂದರೆ, ಉದಾಹರಣೆಗೆ ಸಪೋಸ್ ನೀವೊಂದು 10 ಲಕ್ಷದ ಪಾಲಿಸಿಯನ್ನು ಮಾಡ್ತಿದ್ದೀರಾ ಅಂದರೆ ಅದರ ಪ್ರೀಮಿಯನ್ನ ವರ್ಷ ಪೂರ್ತಿ ಕಟ್ಟಿದ್ದೀರಾ ಅಂತಂದರೆ ನೆಕ್ಸ್ಟ್ ಇಯರ್ಗೆ, ಸೆಕೆಂಡ್ ಇಯರ್ಗೆ ಅದರ ಒಂದು ಪ್ರೀಮಿಯಮ್ಮು 10 ರಿಂದ 15 ಲಕ್ಷಕ್ಕೆ ಏರಿಕೆ ಆಗುತ್ತೆ. ಅದೇ ರೀತಿ 3ನೇ ವರ್ಷಕ್ಕೆ 20 ಲಕ್ಷಕ್ಕೆ ಏರಿಕೆ ಆಗುತ್ತೆ. ಇದೇ ರೀತಿ ನೀವು ಯಾವುದೇ ರೀತಿ ಪ್ರೀಮಿಯಮ್ನ ಕಟ್ಟದಲ್ಲೇ ನಿಮ್ಮ ಒಂದು ಪಾಲಿಸಿಯ ಪ್ಯಾಕೇಜು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಮಾತ್ರ ಸಾಧ್ಯ. ಈ ರೀತಿ ನಿಮಗೆ ಬೋನಸನ್ನು ಕೊಡ್ತಾ ಹೋಗ್ತಾರೆ ಕೆಲವೊಂದು ಇನ್ಶೂರೆನ್ಸ್ ಕಂಪನಿಗಳು. ಆದರೆ ಅದೇ ನಮ್ಮ ಸರ್ಕಾರಿ ವಿಮೆ ಯೋಜನೆ ಯಶಸ್ವಿನಿ ಅಥವಾ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ಗಳಲ್ಲಿ, ಯೋಜನೆಗಳಲ್ಲಿ ಯಾವುದೇ ರೀತಿ ಏರಿಕೆ ಆಗೋದಿಲ್ಲ. ಅದು 2 ಲಕ್ಷ ಅಥವಾ 5 ಲಕ್ಷ ಅಂತ ಏನು ಫಿಕ್ಸ್ ಆಗಿರುತ್ತೋ, ಇವಾಗೆಲ್ಲ 5 ಲಕ್ಷಕ್ಕೆ ಇದೆ ಕಾರ್ಡು. ಆಯುಷ್ಮಾನ್ ಕಾರ್ಡು, ಯಶಸ್ವಿನಿ ಎಲ್ಲ 5 ಲಕ್ಷಕ್ಕೆ ಸೀಮಿತ ಆಗಿದೆ. ಅದಷ್ಟಕ್ಕೆ ಸೀಮಿತ ಆಗಿರುತ್ತೆ. ಅದೇನಾದರೂ ಚೇಂಜ್ ಆಗಬೇಕು ಅಂತಂದರೆ ಸರ್ಕಾರ ಮಟ್ಟದಲ್ಲಿ ಬದಲಾವಣೆ ಆಗಬೇಕು ಅಥವಾ ಹೊಸ ಸರ್ಕಾರ ಬರಬೇಕು. ಎಲೆಕ್ಷನ್ ಟೈಮಲ್ಲಿ ಒಂದು ಆಶ್ವಾಸನೆ ಅಂತ ಏನು ಕೊಡ್ತಾರಲ್ಲ, ಆ ಸರ್ಕಾರ ಬಂದು ಅದನ್ನು ಆ ಒಂದು ಸರ್ಕಾರಿ ಮಟ್ಟದಲ್ಲಿ ಜಾರಿಗೆ ತರಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಅದು ಯಾವುದೇ ರೀತಿ ಆ ಒಂದು ಪ್ಯಾಕೇಜು ಚೇಂಜಸ್ ಆಗೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಮಾಡರ್ನ್ ಟ್ರೀಟ್ಮೆಂಟ್ಸು. ನೋಡಿ ಸ್ನೇಹಿತರೆ, ಇವತ್ತಿನ ಮೆಡಿಕಲ್ ಸೈನ್ಸು ತುಂಬ ಮುಂದುವರೆದಿದೆ. ಅಡ್ವಾನ್ಸ್ ಟೆಕ್ನಾಲಜಿ, ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳಿದೆ. ಸೊ ಅದೆಲ್ಲ ಈ ಸರ್ಕಾರಿ ವಿಮೆ ಯೋಜನೆಯಲ್ಲಿ ನಿಮಗೆ ಈ ಒಂದು ಮಾಡರ್ನ್ ಟ್ರೀಟ್ಮೆಂಟ್ಸ್ ಎಲ್ಲ ಸಿಗೋದಿಲ್ಲ. ರೋಬೋಟಿಕ್ ಆಪರೇಷನ್ ಸರ್ಜರಿ, ರೋಬೋಟಿಕ್ ಸರ್ಜರಿ ಎಲ್ಲ ಕೂಡ ಬಂದಿದೆ. ಸೊ ಇದೆಲ್ಲ ನಮಗೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆ ಆದರೆ ಅದರಲ್ಲಿ ಇದೆಲ್ಲ ಕೂಡ ನಮಗೆ ಮಾಡರ್ನ್ ಟ್ರೀಟ್ಮೆಂಟ್ಸಿಗೆ ಮತ್ತು ರೋಬೋಟಿಕ್ ಆಪರೇಷನ್ ಸರ್ಜರಿ ಎಲ್ಲದಕ್ಕೂ ಕೂಡ ಇದು ಕವರ್ ಆಗುತ್ತೆ. ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಡೇ ಕೇರ್ ಆ್ಯಂಡ್ ಚೆಕಪ್ಸ್. ನೋಡಿ ಸ್ನೇಹಿತರೆ, ನೀವೇನಾದರೂ 24 ಗಂಟೆವರೆಗೂ ಹಾಸ್ಪಿಟಲ್ ಅಡ್ಮಿಂಟ್ ಆಗಿಲ್ಲ, ನಾವು ಹಾಸ್ಪಿಟಲ್ಗೆ ಬಂದು ಒಂದು ಡೇ ಕೇರ್ ಟ್ರೀಟ್ಮೆಂಟ್ಸ್ಗಳಾದಂಥ ಒಂದು ಕಣ್ಣಿನ ಪೊರೆ ಆಗಿರ್ಬೋದು, ಡಯಾಲಿಸಿಸ್ ಅಂತ ಟ್ರೀಟ್ಮೆಂಟ್ಗಳನ್ನ, ಡೇ ಕೇರ್ ಟ್ರೀಟ್ಮೆಂಟ್ಗಳನ್ನ ನಾವು ಮಾಡಿಸ್ಕೊಂಡು ಹೋಗ್ತೀವಿ ಅಂತಂದರೆ ಅದೆಲ್ಲ ಈ ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಕವರ್ ಆಗುತ್ತೆ. ಹಾಗೆ ವರ್ಷಕ್ಕೊಮ್ಮೆ ನಿಮ್ಮ ದೇಹದ ಹೆಲ್ತ್ ಚೆಕಪ್ಪು ಅದು ಕೂಡ ಕವರ್ ಆಗುತ್ತೆ. ಫ್ರೀ ಆಫರ್ ಕೂಡ ಇರುತ್ತೆ ಕೆಲವೊಂದು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ. ಸೊ ಹಾಗಾಗಿ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ನಮಗೆ ಬೆಟರ್ ಆಗಿದೆ. ಹಾಗಂತ ಈ ಸರ್ಕಾರಿ ವಿಮೆ ಯೋಜನೆಗಳು, ಯಶಸ್ವಿನಿ ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರ್ಬೋದು ಮಾಡಿಸ್ಬೇಡಿ ಅಂತ ನಾನು ಹೇಳಲ್ಲ. ಇದು ನಮ್ಮ ಸಮಾಜಕ್ಕೆ ಬಹಳ ಅಗತ್ಯ. ಒಂದು ಬೇಸಿಕ್ ಸೇಫ್ಟಿ, ಬೇಸಿಕ್ ಕವರೇಜನ್ನು ಕೊಡುತ್ತೆ ಮತ್ತು ಬಡವರಿಗೆ ಒಂದು ಒಳ್ಳೆ ವರದಾನ ಆಗಿದೆ. ಇದನ್ನು ಕೂಡ ಮಾಡಿಸಿಟ್ಕೊಳ್ಳಿ. ಅದರ ಜೊತೆಗೆ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಕೂಡ ಒಂದು ಬೆಸ್ಟ್ ಪಾಲಿಸಿಯನ್ನು ಚೂಸ್ ಮಾಡಿ ಮಾಡಿಸಿಟ್ಕೊಳ್ಳಿ ಸ್ನೇಹಿತರೆ. ಇವಾಗ ನಮಗೆ ಮೆಡಿಕಲ್ ಎಮರ್ಜೆನ್ಸಿ ಅನ್ನೋದು ಯಾವಾಗ ಯಾವ ಥರದಲ್ಲಿ ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಂಥ ಸಮಯದಲ್ಲಿ ನಾವೇನಾದರೂ ಮಾಡಿಸಿಲ್ಲ, ಈ ಒಂದು ಹೆಲ್ತ್ ಇನ್ಶೂರೆನ್ಸ್, ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ನಮ್ಮ ಜೀವಮಾನದ ಸೇವಿಂಗ್ಸ್ ಮತ್ತು ಫ್ಯಾಮಿಲಿಯನ್ನು ಸೇವ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಎಲ್ಲ ಸೇವಿಂಗ್ಸನ್ನು ನಾವು ಖಾಲಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ ಒಂದು ಬೆಸ್ಟ್ ಕವರೇಜ್, ಗುಡ್ ಕವರೇಜ್ ಇರುವಂಥ ಒಂದು ಹೆಲ್ತ್ ಪಾಲಿಸಿನ ನಾವು ಮಾಡಿಸ್ಕೊಂಡಿದ್ದೆ ಆದರೆ ನಮ್ಮ ಒಂದು ಸೇವಿಂಗ್ಸ್ ಆಗಿರ್ಬೋದು, ಹಾಗೆ ಫ್ಯಾಮಿಲಿಯನ್ನು ನಾವು ಸೇವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾವು ಒಂದು ದುಬಾರಿ ಕಾರಿಗೆ, ಬೈಕಿಗೆ, ಹಾಗೆ ಒಂದು ನಮ್ಮ ಒಂದು ಸ್ಮಾರ್ಟ್ ಫೋನ್ಗೆ ಒಂದು ಇನ್ಶೂರೆನ್ಸನ್ನು ಮಾಡಿಸ್ತೀವಿ. ವರ್ಷ ಇನ್ಶೂರೆನ್ಸ್ ಕಟ್ಕೊಂಡು ಅದಕ್ಕೆಲ್ಲ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ನಿಜವಾಗ್ಲೂ ನೀವು ನಂಬ್ತೀರಾ ಇಲ್ವೋ, ಶಾಕ್ ಆಗ್ತೀರಾ. ಒಂದು ದುಬಾರಿ ಫೋನ್ ಅಂದರೆ ಒಂದು ಆ್ಯಪಲ್ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಐಫೋನ್ ಅಂತ ಒಂದು ಹೈಯರ್ ಎಂಡ್ ಫೋನ್ಗೆ ಕೂಡ ತಿಂಗಳಿಗೆ 1-1.5 ಸಾವಿರ ಇನ್ಶೂರೆನ್ಸನ್ನು ಕಟ್ಕೊತ ಪಾಲಿಸಿಯನ್ನು ಮಾಡಿಸಿರ್ತಾರೆ. ಆದರೆ ನಮ್ಮ ಒಂದು ಹೆಲ್ತಿಗೆ, ನಮ್ಮ ಒಂದು ಲೈಫಿಗೆ ಬೇಕಾಗಿರುವಂಥ ಒಂದು ಪಾಲಿಸಿಯನ್ನು ನಾವು ಮಾಡಿಸೇ ಇರೋದಿಲ್ಲ ಸ್ನೇಹಿತರೆ. ಯಾಕಂದರೆ ನೋಡಿ, ಒಂದು ಈ ಸ್ಮಾರ್ಟ್ ಫೋನ್ಗಳಾಗಿರ್ಬೋದು ಇದು ಕೂಡ ಒಂದು ಮುಖ್ಯನೇ. ಆದರೆ ಇದೇನಾದರೂ ಹಾಳಾದರೆ ನಾವು ಹೊಸದು ತರ್ಬೋದು. ಆದರೆ ಒಂದು ಸಲ ನಮ್ಮ ಲೈಫು, ನಮ್ಮ ಆರೋಗ್ಯ ಕೊಲ್ಯಾಪ್ಸ್ ಆದರೆ ತಿರ್ಗಾ ರಿಟರ್ನ್ ತರಲಿಕ್ಕಾಗುತ್ತಾ? ತುಂಬ ಕಷ್ಟ. ಹಾಗಾಗಿ ನೀವೆಲ್ಲರೂ ಸೇಫಾಗಿ, ಜಾಗರೂಕರಾಗಿ ಮೊದಲು ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಹಾಗಂತ ಸರ್ಕಾರಿ ವಿಮೆ ಯೋಜನೆಗಳು ಬೇಡ ಅಂತಲ್ಲ, ಅದನ್ನು ಕೂಡ ಮಾಡಿಸಿ. ಅದ್ರ ಜೊತೆಗೆ ಈ ಒಂದು ಖಾಸಗಿ ಹೆಲ್ತ್ ಇನ್ಶೂರೆನ್ಸ್ ಒಂದು ಬೆಸ್ಟ್ ಪಾಲಿಸಿಯನ್ನು
ಚೂಸ್ ಮಾಡಿ ನಿಮ್ಮ ಲೈಫನ್ನು ಸೇವ್ ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಭಾರತ ದೇಶದಲ್ಲಿ ಇನ್ನೂ ತುಂಬ ಜನ ಖಾಸಗಿ ಹೆಲ್ತ್ ಇನ್ಸೂರೆನ್ಸ್ಗಳನ್ನ ಮಾಡಿಸೇ ಇಲ್ಲ, ಎಲ್ಲ ಗೌರ್ಮೆಂಟ್ ವಿಮಾ ಯೋಜನೆಗಳಿಗೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇದನ್ನೆಲ್ಲ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸ್ನೇಹಿತರೆ, ನನ್ನ ಒಂದು ಸಜೆಷನ್ ಏನು ಅಂತಂದರೆ, ಎಲ್ಲರೂ ಕೂಡ ಈ ಒಂದು ಯಶಸ್ವಿನಿ ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಒಂದು 5 ಲಕ್ಷದ ವಿಮೆಯ ಒಂದು ಪ್ಯಾಕೇಜನ್ನು, ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಖಾಸಗಿ ಹೆಲ್ತ್ ಇನ್ಸೂರೆನ್ಸ್ ಕೂಡ ಇರಲಿ. ಯಾಕಂದರೆ ಇವತ್ತಿನ ಒಂದು ಕಾಲದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು, ನಮ್ಮ ಒಂದು ಆರೋಗ್ಯದ ಸ್ಥಿತಿ ಯಾವ ರೀತಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ, ನಾವು ನಮ್ಮ ಜೀವನದಲ್ಲೂ ಕೂಡ ನೋಡಿದ್ದೀವಿ, ಅನುಭವಿಸಿದ್ದೀವಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಳೋಣ, ಒಂದು ಒಳ್ಳೆ ಬೆಸ್ಟ್ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿಯನ್ನು ಚೂಸ್ ಮಾಡಿ ಒಂದು ನಮ್ಮ ಲೈಫನ್ನು, ನಮ್ಮ ಆರೋಗ್ಯವನ್ನು ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋನ ಯಾರ್ಯಾರು ಪೂರ್ತಿ ವಾಚ್ ಮಾಡಿದರೆ ಅವರೆಲ್ಲರೂ ಕೂಡ ಧನ್ಯವಾದಗಳು. ನೆಕ್ಸ್ಟ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್, ಟೇಕ್ ಕೇರ್.